ಓಂ ಶಾಂತಿ. ಮುರಳಿಯ ದಿನಾಂಕ 28/6/2022। मीठे बच्चे, तुम ब्रह्मा मुख वंशावली ब्राह्मणों को बेहद के बाप से 21 जन्मों का पूरा वर्षा लेने के लिए श्रीमत पर जरूर चलना है। ಮಧುರ ಮಕ್ಕಳೇ, ನೀವು ಬ್ರಹ್ಮಾಮುಖ ವಂಶಾವಳಿ ಬ್ರಾಹ್ಮಣರಿಗೆ ಬೇಹದ್ದಿನ ತಂದೆಯಿಂದ 21 ಜನ್ಮಗಳ ಆಸ್ತಿ ದೊರೀತಾ ಇದೆ। वर्षा लेने के लिए श्रीमत पर जरूर चलना है। ಆ ಆಸ್ತಿಯನ್ನು ಪಡ್ಕೊಳ್ಳೋದಾದರೆ ನೀವು ಅವಶ್ಯವಾಗಿ ಶ್ರೀಮತದಂತೆ ನಡಿಬೇಕು। प्रश्न, तुम बच्चे कौन सी तैयारी कर रहे हो? तुम्हारा प्लान क्या है? ನೀವು ಮಕ್ಕಳು ಯಾವ ತಯಾರಿ ಮಾಡ್ತಾ ಇದ್ದೀರಿ? ನಿಮ್ಮ ಯೋಜನೆ ಏನಾಗಿದೆ? उत्तर, तुम अमर लोक में जाने के लिए तैयारी कर रहे हो। ನೀವು ಅಮರಲೋಕಕ್ಕೆ ಹೋಗುವುದಕ್ಕಾಗಿ ತಯಾರಿ ಮಾಡ್ತಾ ಇದ್ದೀರಿ। तुम्हारा प्लान है भारत को स्वर्ग बनाने का। ನಿಮ್ಮ ಯೋಜನೆ ಆಗಿದೆ ಭಾರತವನ್ನು ಸ್ವರ್ಗ ಮಾಡುವಂತಹ ಯೋಜನೆ। तुम अपने ही तन मन धन से इस भारत को स्वर्ग बनाने की सेवा में लगे हो। ನೀವು ನಿಮ್ಮದೇ ಆದ ತನು ಮನ ಧನದಿಂದ ಈ ಭಾರತವನ್ನು ಸ್ವರ್ಗ ಮಾಡುವಂತಹ ಸೇವೆಯಲ್ಲಿ ತೊಡಗಿದ್ದೀರಿ। तुम बाप के साथ पूरे मददगार हो। ನೀವು ತಂದೆಯ ಜೊತೆಗೆ ಸಂಪೂರ್ಣ ಸಹಯೋಗಿಯಾಗಿದ್ದೀರಿ। अहिंसा के बल से तुम्हारी नई राजधानी स्थापन हो रही है। ಅಹಿಂಸೆಯ ಬಲದಿಂದ ಹೊಸ ರಾಜಧಾನಿ ಸ್ಥಾಪನೆ ಆಗ್ತಿದೆ। मनुष्य के विनाश के लिए मनुष्य प्लान बनाते रहते हैं। ಈ ಜಗತ್ತಿನ ವಿನಾಶಕ್ಕಾಗಿ ಮನುಷ್ಯರು ಅನೇಕ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ। ಗೀತ್, ಮಾತಾ ಓ ಮಾತಾ तू सबकी भाग्य विधाता। ओम शांति। यह महिमा किसकी सुनी? 2 ಮಾತಾओं की। ಈ ಮಹಿಮೆಯನ್ನು ಕೇಳಿದ್ದೀರಿ। ಇದು ಯಾರ ಮಹಿಮೆ ಆಗಿದೆ? ಇಬ್ಬರು ತಾಯಿಂದಿರ महिमे आಗಿದೆ। एक बाप की महिमा, तुम माता पिता निराकार की भी ऐसी महिमा होती है। तुम माता पिता क्योंकि पिता है तो माता भी जरूर होगी। ಇದು ನಿರಾಕಾರ ತಂದೆಯಾದಂತಹ ಪರಮಾತ್ಮನ ಮಹಿಮೆ ಆಗಿದೆ। ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂದರೆ ನಿರಾಕಾರ ಸ್ವರೂಪದಲ್ಲಿಯೇ ಅವನು ಆತ್ಮ ಮಕ್ಕಳಿಗೆ ತಂದೆ, ತಾಯಿ, ಬಂಧು, ಸಖ, ಸ್ವಾಮಿ, ಶಿಕ್ಷಕ, ಸದ್ಗುರು ಆಗಿ ಪಾಲನೆ ಕೊಡ್ತಾನೆ, ಆ ಸಂಬಂಧ ನಿಭಾಯಿಸ್ತಾನೆ। ಇನ್ನು ಸಾಕಾರದಲ್ಲಿ ಬರುವಾಗ परमात्मा को जब सृष्टि रचनी होती है तो माता जरूर चाहिए। बाप को आना ही है कोई साधारण तन में। ಆದರೆ ಸಾಕಾರದಲ್ಲಿ ಜ್ಞಾನದ ಮೂಲಕ ಮಕ್ಕಳನ್ನು ರಚಿಸಬೇಕಾದರೆ ಅವನಿಗೆ ಒಬ್ಬ ತಾಯಿಯ ಆಧಾರ ಬೇಕಾಗ್ತದೆ। ಅವನು ಸಾಧಾರಣ ದೇಹದಲ್ಲಿ ಬರ್ತಾನೆ। शिव जयंती या शिवरात्रि गाई जाती है।
तो जरूर परमात्मा अवतार लेते हैं नई दुनिया नई रचना रचने के लिए. ಶಿವ ಜಯಂತಿ ಅಥವಾ ಶಿವರಾತ್ರಿಯ ಗಾಯನ ಇದೆ. ಅಂದರೆ ಅವಶ್ಯವಾಗಿ ಆ ಶಿವ ಪರಮಾತ್ಮ ಅವತರಿಸಿ ಬರ್ತಾನೆ ಹೊಸ ರಚನೆ ಮಾಡೋದಕ್ಕಾಗಿ. ಬ್ರಹ್ಮ ದ್ವಾರ ಹಿ ರಚನಾ ರಚನಿ ಹೈ. ಲೌಕಿಕ ಬಾಪ ಭಿ ಹದ್ ಕಾ ಬ್ರಹ್ಮ ಹೈ. ನಿರಾಕಾರ ತಂದೆ ಸಾಕಾರ ಬ್ರಹ್ಮರವರ ದೇಹದ ಮೂಲಕ ಮಕ್ಕಳನ್ನು ರಚನೆ ಮಾಡ್ತಾರೆ. ಆಗ ಅವನು ತಾಯಿ ಆಗ್ತಾನೆ, ತಂದೆಯೂ ಆಗ್ತಾನೆ, ತಾಯಿನೂ ಆಗ್ತಾನೆ. ನಂತರ ಸಾಕಾರದ ಪಾಲನೆಗಾಗಿ ಬ್ರಹ್ಮ ಬಾಬಾ ಮತ್ತು ಜಗದಂಬ ಸರಸ್ವತಿಯವರನ್ನು ನಿಮಿತ್ತ ಮಾಡ್ತಾನೆ. ಲೌಕಿಕ ತಂದೆಯೂ ಸಹ ಹದ್ದಿನ ಬ್ರಹ್ಮ ಆಗಿದ್ದಾರೆ. अपनी स्त्री द्वारा हद की रचना रचते हैं तो उनको बच्चे ही माता पिता कहेंगे, सभी नहीं कहेंगे. ಬಾಬಾ ಹೇಳ್ತಾರೆ, ಲೌಕಿಕದ ತಂದೆನೂ ಲೌಕಿಕದ ಬ್ರಹ್ಮ ಆಗಿದ್ದಾರೆ. ಪತ್ನಿಯ ಮೂಲಕ ಮಕ್ಕಳನ್ನು ರಚನೆ ಮಾಡ್ತಾರೆ. ಅವರ ಮಕ್ಕಳು ಮಾತ್ರ ತಮ್ಮ ತಂದೆ ತಾಯಿಗಳಿಗೆ ಅಪ್ಪ ಅಮ್ಮ ಅಂತ ಕರೀತಾರೆ. ಲೌಕಿಕದ ತಂದೆ ತಾಯಿಗಳು ಜಗತ್ತಿಗೆ ತಂದೆ ತಾಯಿ ಆಗಿರೋದಿಲ್ಲ. ತುಮ್ ಪ್ರಜಾಪಿತಾ ಬ್ರಹ್ಮ ಕೆ ಬಚ್ಚೆ ಬನೆ ಹೋ. ಪ್ರಜಾಪಿತಾ ಬ್ರಹ್ಮ ಕೋ ಢೇರ್ ಬಚ್ಚೆ. ಜರೂರ್ ಬ್ರಹ್ಮ ಮುಖ ಕಮಲ್ ಸೆ ಬ್ರಾಹ್ಮಣ ಕುಲ್ ಅಥವಾ ಬ್ರಾಹ್ಮಣ ವರ್ಣ ಬೇಹದ್ ಕೆ ಬಾಪನೆ ರಚಾ ಹೋಗಾ. ಪ್ರಜಾಪಿತಾ ಬ್ರಹ್ಮರವರ ಮೂಲಕ ಅವರ ಮುಖಕಮಲದಿಂದ ಬ್ರಾಹ್ಮಣರನ್ನು ರಚನೆ ಮಾಡಿದವನು ಬೇಹದ್ದಿನ ತಂದೆ ಶಿವ ಬಾಬಾ ಆಗಿದ್ದಾರೆ. ಉನ್ಕಿ ಯಹ ಮುಖ ಕಿ ಪೈದಾಯಿಶ್ ಹೈ, ಉಸ್ ಮಾ ಬಾಪ್ ಕಿ ಹೋತಿ ಕುಖ ಕಿ ಪೈದಾಯಿಶ್. ವಹ ಯಹ ಮಹಿಮಾ ಕರ್ ನಹೀ ಸಕೆ. ಯಹ ಮಹಿಮಾ ಹೈ ಬೇಹದ್ ಕೆ ಮಾ ಬಾಪ್ की. तुम माता पिता हम बालक तेरे. आपने आकर हमको अपना बनाया. आप से हमको स्वर्ग के 21 जन्म सुख घनेरे मिलते. ನೀವು ಮಾತಾ ಪಿತಾ, ನಾವು ನಿಮ್ಮ ಬಾಲಕರು. ನಿಮ್ಮ ಕೃಪೆಯಿಂದ ನಮಗೆ ಅಪಾರವಾದ ಸುಖ ಸಿಗ್ತದೆ. 21 ಜನ್ಮಗಳ ಅಪಾರ ಸುಖ ಸಿಗ್ತದೆ ಎಂಬ ಮಹಿಮೆ ಲೌಕಿಕದ ತಂದೆ ತಾಯಿಗಳ ಮಹಿಮೆ ಅಲ್ಲ. ಇದು ಪರಮಾತ್ಮ ಯಾರು ಆತ್ಮಕ್ಕೆ ತಂದೆ ತಾಯಿಯಾಗಿದ್ದಾರೆಯೋ ಅವರ ಮಹಿಮೆಯಾಗಿದೆ. ಅಬ್ ತುಮ್ ಬ್ರಹ್ಮ ಮುಖ ದ್ವಾರ ಶಿವ ಬಾಬಾ ಕೆ ಪೋತ್ರೆ ಪೋತ್ರಿಯಾ ಹೋ ಗಯಿ. ಬ್ರಹ್ಮ ಕಿ ಮುಖ ವಂಶಾವಲಿ ಜಗತ್ ಅಂಬಾ सरस्वती भी बनती है. वर्षा तो शिव बाबा से मिलता है, इस ब्रह्मा से नहीं. ಬ್ರಹ್ಮ ಬಾಬಾನು ಆ ಮಾತಪಿತಾ ಆಗಿರುವಂತಹ ಶಿವನ ಮಗ ಆಗಿದ್ದಾರೆ. ಜಗದಂಬಾ ಸರಸ್ವತಿಯವರು ಮಗಳಾಗಿದ್ದಾರೆ. ನಮಗೆ ಆಸ್ತಿ ಸಿಗುವುದು ಶಿವ ತಂದೆಯಿಂದ ವಿನಃ ಬ್ರಹ್ಮ ತಂದೆಯಿಂದ ಸಿಗೋದಿಲ್ಲ. जिसमें प्रवेश हुआ जिसको माँ कहा जाता है, माँ से वर्षा नहीं मिलता. वर्षा हमेशा बाप से मिलता है. ಶಿವ ಬಾಬಾ ಯಾರಲ್ಲಿ ಪ್ರವೇಶ ಮಾಡ್ತಾರೆ ಅವರಿಗೂ ಸಹ ದೊಡ್ಡ ತಾಯಿ ಅಂತ ಹೇಳಲಾಗ್ತದೆ. ಆದರೆ ತಾಯಿಯಿಂದ ಆಸ್ತಿ ಸಿಗೋದಿಲ್ಲ, ತಂದೆಯಿಂದ ಆಸ್ತಿ ಸಿಗ್ತದೆ. भक्ति मार्ग में जो गायन होता आया है तो ज़रूर फिर उनको आना ही पड़ेगा, क्योंकि बच्चे बहुत दुखी. ಯಾವಾಗ ಮಕ್ಕಳು ದುಃಖಿ ಆಗ್ತಾರೆ ಆಗ ಪರಮಾತ್ಮ ಅವಶ್ಯವಾಗಿ ಬರ್ತಾನೆ. ಆ ದುಃಖವನ್ನು ದೂರ ಮಾಡೋದಕ್ಕಾಗಿ ಅವನು ಅವತರಿಸಿ ಬರಬೇಕಾಗ್ತದೆ.
बेहद का बाप स्वर्ग की रचना रचते, उनको जरूर पहले सूक्ष्म वतन रचना पड़े, क्योंकि ब्रह्मा तो जरूर चाहिए। ब्रह्मा को भी शिव बाबा अडॉप्ट करते, कहते हैं तुम मेरे हो, यह भी कहता बाबा मैं आपका। ಪರಮಾತ್ಮ ಶಿವ ಸ್ವರ್ಗದ ರಚನೆ ಮಾಡೋದಕ್ಕಾಗಿ ಈ ಸಾಕಾರ ಸೃಷ್ಟಿಗೆ ಬರ್ತಾರೆ. ಮೊದಲು ಸೂಕ್ಷ್ಮವತನದ ರಚನೆ ಮಾಡ್ತಾರೆ. ಯಾಕೆ ಅಂದರೆ ಬ್ರಹ್ಮ ಬಾಬಾ ಸಂಪೂರ್ಣ ಆದ ನಂತರ ಅವರಿಗೆ ವಾಸ ಮಾಡೋದಕ್ಕಾಗಿ ಒಂದು ಸ್ಥಳ ಬೇಕು. ಆದ್ದರಿಂದ ಮೊದಲು ಸೂಕ್ಷ್ಮವತನದ ರಚನೆ ಮಾಡಿ ಇವರ ಮೂಲಕ ಬಂದು ಮಕ್ಕಳನ್ನು ರಚನೆ ಮಾಡ್ತಾರೆ. ಶಿವಬಾಬಾ ಬ್ರಹ್ಮ ಬಾಬೋರ್ಗೆ ಹೇಳ್ತಾರೆ, ನೀನು ನನ್ನ ಮಗ ಆಗಿದೀಯಾ ಅಂತ. ಆಗ ಬ್ರಹ್ಮ ಬಾಬನು ಹೇಳ್ತಾರೆ, ಬಾಬಾ ನೀವು ನನ್ನ ತಂದೆ ಆಗಿದ್ದೀರಾ, ನಾನು ನಿಮ್ಮವನಾಗಿದ್ದೇನೆ. ಶಿವ ಬಾಬಾಕ್ಕೆ 3 बच्चे, तीनों की बायोग्राफी बतलाते. यह व्यक्त ब्रह्म फिर ಅವ್ಯಕ್ತ बनता है. ಶಿವನಿಗೆ 3 ಜನ ಮಕ್ಕಳು, ಬ್ರಹ್ಮ ವಿಷ್ಣು ಶಂಕರ ಅಂತ ಹೇಳ್ತಾರೆ. ಆ ತ್ರಿಮೂರ್ತಿಗಳ ಚರಿತ್ರೆಯನ್ನು ಬಾಬಾ ನಮಗೆ ತಿಳಿಸಿಕೊಡ್ತಾರೆ. ಸಾಕಾರದಲ್ಲಿ ಇರುವಂತಹ ವ್ಯಕ್ತ ಬ್ರಹ್ಮ ಬಾಬಾ ಸಂಪೂರ್ಣ ಆದ ನಂತರ ಅವ್ಯಕ್ತ ಬ್ರಹ್ಮ ಆಗ್ತಾರೆ. ಯಹ ಬಡಿ ಗುಹ್ಯ ಬಾತೆ ಹೇ, ಪರಮಾತ್ಮ ವಿಶ್ವಕ ರಚಯಿತ ಹೇ. ಬ್ರಹ್ಮ ತಂದೆಯ ಪಾತ್ರ ಅರ್ಥ ಮಾಡಿಕೊಳ್ಳೋದು ಬಹಳ ಗಹನವಾದಂತಹ ವಿಚಾರ ಆಗಿದೆ. ಸಾಕಾರ ಬ್ರಹ್ಮ ಮತ್ತು ಅವ್ಯಕ್ತ ಬ್ರಹ್ಮ, ವ್ಯಕ್ತದಲ್ಲಿ ಇರುವಂಥ ಬ್ರಹ್ಮ ಅವ್ಯಕ್ತ ಹೇಗೆ ಆಗ್ತಾರೆ ಅನ್ನೋದನ್ನು ಶಿವ ಬಾಬಾನೇ ನಮಗೆ ತಿಳಿಸಿಕೊಡ್ತಾರೆ. ಪರಮಾತ್ಮ ವಿಶ್ವದ ರಚಯಿತ ಆಗಿದ್ದಾರೆ. 5000 वर्ष पहले भी मैंने ऐसे ही आकर ब्रह्मा द्वारा ब्राह्मण कुल को रचा था. यह जो रुद्र ज्ञान यज्ञ है उनकी ब्राह्मण ही संभाल कर सकते. ಹೊಸ ವಿಶ್ವದ ರಚನೆ ಮಾಡುವ ಮೊದಲು ಶಿವಬಾಬಾ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ. ರುದ್ರಜ್ಞಾನ ಯಜ್ಞವನ್ನು ಸ್ಥಾಪನೆ ಮಾಡ್ತಾರೆ. ಆ ಯಜ್ಞದ ಸಂಭಾಲನೆಗಾಗಿ ಬ್ರಾಹ್ಮಣರನ್ನು ನೇಮಿಸ್ತಾರೆ. ನೀವು ಬ್ರಾಹ್ಮಣರೇ ಯಜ್ಞದ ಸಂಭಾಲನೆ ಮಾಡ್ತೀರಿ, ರಕ್ಷಣೆ ಮಾಡ್ತೀರಿ. तुम हो ब्रह्मा मुख वंशावली ब्राह्मण, उन ब्राह्मणों को कहेंगे मुख वंशावली ब्राह्मण. ನೀವು ಬ್ರಹ್ಮನ ಮುಖದಿಂದ ಹುಟ್ಟಿರುವಂತಹ ಮುಖವಂಶಾವಳಿ ಬ್ರಾಹ್ಮಣ ಆಗಿದ್ದೀರಿ. ಉಳಿದವರು ಲೌಕಿಕದ ಬ್ರಾಹ್ಮಣರು ಕುಖವಂಶಾವಳಿ ಬ್ರಾಹ್ಮಣ ಆಗಿದ್ದಾರೆ. ಪಹಲೆ ಬ್ರಾಹ್ಮಣ ತೋ ಜರೂರ್ ಚಾಹಿಯೆ. ब्राह्मण कहाँ से कन्वर्ट हुए? शूद्र वर्ण भी यहाँ पर है. तुम बच्चों को अब ब्राह्मण वर्ण में लाया है. ಸಂಗಮ ಯುಗದ ಬ್ರಾಹ್ಮಣರು ಎಲ್ಲಿಂದ ಬಂದರು? ಕಲಿಯುಗದಲ್ಲಿ ಇರುವಂತಹ ಶೂದ್ರ ಆತ್ಮರನ್ನೇ ಶಿವಬಾಬಾ ಬ್ರಾಹ್ಮಣರನ್ನಾಗಿ ಕನ್ವರ್ಟ್ ಮಾಡ್ತಾರೆ. ಪೈರ್ ಸೆ ಫಿರ್ ಚೋಟಿ ಬ್ರಾಹ್ಮಣ, ಬ್ರಾಹ್ಮಣ ಸೆ ಫಿರ್ ದೇವತಾ ಬನನಾ ಹೈ. ನೀವೆಲ್ಲ ಮಕ್ಕಳು ಪಾದಕ್ಕೆ ಸಮಾನ ಶೂದ್ರರಾಗಿದ್ರಿ. ನಿಮ್ಮನ್ನು ಬಾಬಾ ಜುಟ್ಟಿಗೆ ಸಮಾನ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ. ಸಂಗಮ ಯುಗದ ಬ್ರಾಹ್ಮಣರೇ ಭವಿಷ್ಯದ ದೇವತೆಗಳಾಗ್ತಾರೆ. ಯಹ ವರ್ಣ ದೇವತಾ ಧರ್ಮ ವಾಲೋಂ ಕೆ ಲಿಯೆ और धर्म वालों के लिए वर्ण नहीं. ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬ್ರಾಹ್ಮಣ ಈ 5 ವರ್ಣಗಳು ದೇವತಾ ಧರ್ಮದಲ್ಲಿ ಬರುವಂಥವರಿಗೆ ಅನ್ವಯಿಸ್ತವೆ ವಿನಃ ಇತರ ಧರ್ಮಗಳಲ್ಲಿ ಈ 5 ವರ್ಣಗಳು ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬ್ರಾಹ್ಮಣ ಕ್ರಿಶ್ಚನರು, ಕ್ಷತ್ರಿಯ ಕ್ರಿಶ್ಚನರು, ವೈಶ್ಯ ಕ್ರಿಶ್ಚನರು ಅಂತ ಯಾರೂ
ಹೇಳೋದಿಲ್ಲ. ಆದರೆ ದೇವತಾ ಧರ್ಮ ಯಾವುದು ಇವತ್ತು ಹಿಂದೂ ಧರ್ಮ ಆಗಿದೆ, ಈ ಹಿಂದೂ ಧರ್ಮದಲ್ಲಿ ಮಾತ್ರ ಈ 5 ವರ್ಣಗಳಿವೆ. 21 जन्म तुम देवता वर्ण में रहते हो. ब्राह्मण वर्ण का यह 1 जन्म या 1.5 भी हो सकता है. ಭವಿಷ್ಯದ 21 ಜನ್ಮಗಳವರೆಗೆ ನೀವು ದೇವತಾ ವರ್ಣದಲ್ಲಿ ಇರ್ತೀರಿ. ಬ್ರಾಹ್ಮಣ ವರ್ಣ ಸಂಗಮ ಯುಗದಲ್ಲಿ 1 ಜನ್ಮ ಅಥವಾ 1.5 ಜನ್ಮ ನೀವು ಬ್ರಾಹ್ಮಣ ಆಗಿರ್ತೀರಿ. क्योंकि जो बच्चे संस्कार लेकर शरीर छोड़ चले जाते हैं फिर आकर ज्ञान ले सकते हैं. 1.5 ಜನ್ಮ ಅಂದರೆ ಯಾವ ಲೆಕ್ಕದಿಂದ? ಅನೇಕರು ಸಂಗಮ ಯುಗದ ಬ್ರಾಹ್ಮಣರು ಪುರುಷಾರ್ಥ ಮಾಡ್ತಾ ಮಾಡ್ತಾ ದೇಹ ಬಿಟ್ಟು ಹೋಗ್ತಾರೆ. ಮತ್ತೊಂದು ಜನ್ಮದಲ್ಲಿ ಜ್ಞಾನ ಯೋಗವನ್ನು ಮತ್ತೆ ಕಲಿತಾರೆ. ಯಾಕೆ ಅಂದರೆ ಅವರಲ್ಲಿ ಜ್ಞಾನ ಯೋಗದ ಸಂಸ್ಕಾರಗಳು ಇರ್ತವೆ. ಆ ಸಂಸ್ಕಾರದ ಆಧಾರದಿಂದ ಮತ್ತೊಂದು ಜನ್ಮದಲ್ಲಿ ಅವರು ಪುನಃ ಬ್ರಹ್ಮಕುಮಾರ್ ಬ್ರಹ್ಮಕುಮಾರಿ ಆಗ್ತಾರೆ. तो बाप समझाते बच्चे अगर स्वर्ग का मालिक बनना है तो पवित्र जरूर बनना है. ಈಗ ಬಾಬಾ ಹೇಳ್ತಾರೆ, ನೀವು ಸ್ವರ್ಗದ ಮಾಲೀಕ ಆಗಬೇಕಾದ್ರೆ ಅವಶ್ಯವಾಗಿ ಪವಿತ್ರ ಆಗಬೇಕು. 63 जन्म तुमने गोते खाए तुम महा दुख में हो. सारे भारत का क्वेश्चन है ना. ऐसे नहीं अब सारा भारत सुखी है. 63 ಜನ್ಮಗಳಿಂದ ನೀವು ವಿಕಾರದಲ್ಲಿ ಮುಳುಗ್ತಾ ಬಂದಿದ್ದೀರಿ, ಮಹಾ ದುಃಖದಲ್ಲಿ ಇದ್ರಿ. ಇಡೀ ಭಾರತನೇ ದುಃಖಿಯಾಗಿದೆ. ಭಾರತ ಮುಂದೆ ಸುಖಿಯಾಗ್ತದೆ. ಈ ದಿನ ಇಡೀ ಭಾರತನೇ ದುಃಖಿ ಭಾರತ ಆಗಿದೆ. भारत में धनवान बहुत है फिर भी सबको दुख है. देखो एक आया था भल करोड़पति था परंतु टांग बाह नहीं चलती थी तो दुख हुआ ना. ಒಬ್ಬರು ಯಜ್ಞಕ್ಕೆ ಬಂದಿದ್ದರು, ಕೋಟ್ಯಾಧೀಶರು. ಆದರೆ ಅವರ ಕೈ ಮತ್ತು ಕಾಲು ಅಲುಗಾಡ್ತಿರಲಿಲ್ಲ. ಅಂದರೆ ಹಣ ಇದ್ದರೂ ಆ ವ್ಯಕ್ತಿಗೆ ಸುಖ ಇರಲಿಲ್ಲ. ಭಾರತ್ ಸುಖ ಧಾಮ ಥಾ. ಕಿಸ್ನೆ ಸ್ವರ್ಗ ಕೋ ರಚಾ? ಬಾಪನೆ. ಆದರೆ ಒಂದು ಕಾಲಕ್ಕೆ ಭಾರತ ಸುಖಧಾಮ ಆಗಿತ್ತು. सतयुग में एक भी दुखी नहीं होता है. दुनिया में एक भी दुख वाला है तो जरूर दुख धाम कहेंगे. ಸತ್ಯಯುಗದಲ್ಲಿ ಒಬ್ಬರೂ ದುಃಖಿ ಇರಲಿಲ್ಲ. ಆದ್ದರಿಂದ ಅದು ಸಂಪೂರ್ಣ ಸುಖಧಾಮ ಆಗಿತ್ತು. ಪ್ರಪಂಚದಲ್ಲಿ ಒಬ್ಬರು ಇಬ್ಬರು ದುಃಖದಲ್ಲಿ ಇದ್ರೂ ಸಹ, ಒಬ್ಬರಿಗೆ ದುಃಖ ಇದ್ರೂ ಅದಕ್ಕೆ ದುಃಖಧಾಮ ಅಂತ ಹೇಳ್ತಾರೆ ವಿನಃ ಅದು ಸುಖಧಾಮ ಆಗೋದಿಲ್ಲ. ಬಾಬಾ ಪುನಃ ಸುಖಧಾಮದ ಸ್ಥಾಪನೆ ಮಾಡ್ತಿದ್ದಾರೆ. कहते हैं क्राइस्ट से 3000 वर्ष पहले गीता सुनाने आई तो 5000 वर्ष का टाइम हुआ ना. 2000 वर्ष क्राइस्ट के और 3000 वर्ष उनके आगे. तो अब गीता सुनाने आया है ना. ಕ್ರಿಸ್ತ ಬರುವ ಮೊದಲು 3000 ವರ್ಷಗಳ ಹಿಂದೆ ಭಾರತ ಸ್ವರ್ಗ ಆಗಿತ್ತು ಅಂತ ಕ್ರೈಸ್ತ ಧರ್ಮದಲ್ಲಿ ಹೇಳ್ತಾರೆ. ಈಗ ಕ್ರಿಸ್ತ ಬಂದು 2000 ವರ್ಷಗಳಾಗಿವೆ. ಮತ್ತೆ ಪುನಃ ಸ್ವರ್ಗ ಬರ್ತದೆ ಅಂತ ಹೇಳ್ತಿದ್ದಾರೆ. ಅಂದ ಮೇಲೆ ಸೃಷ್ಟಿ ನಾಟಕದ ಅವಧಿ 5000 ವರ್ಷಗಳು ಅಂತ ಇಲ್ಲಿ ಸಿದ್ಧವಾಗ್ತದೆ. ತುಮ್ ಬಚ್ಚೆ ಹೋ ಪಾಂಡವ್ ಜಿನೋಂ ಕಾ ಸಹಾಯಕ್ ಹೇ ಗೀತಾ ಕಾ ಭಗವಾನ್. 5000 ವರ್ಷಗಳಿಗೊಮ್ಮೆ ಗೀತೆಯ ಭಗವಂತ ಬರ್ತಾನೆ, ಗೀತಾ ಜ್ಞಾನ ಕೊಡ್ತಾನೆ.
ನಾವೆಲ್ಲರೂ ಪಾಂಡವರು. शास्त्रों में है रुद्र ज्ञान यज्ञ. वास्तव में शिवरात्रि शिव जयंती कहते हैं. रुद्र जयंती या रुद्र रात्रि नहीं कहते. शिवरात्रि क्यों कहते? क्योंकि अभी बेहद की ರಾತ್ರಿ ಘೋರ ಅಂಧಿಯಾರ ಹೇ. ಬಾಬಾ ಹೇಳ್ತಾರೆ, ಗೀತೆಯ ಭಗವಂತ ಬಂದಿದ್ದಾನೆ, ರುದ್ರ ಜ್ಞಾನ ಯಜ್ಞದ ಸ್ಥಾಪನೆ ಮಾಡಿದ್ದಾನೆ. ಇದರ ಜ್ಞಾಪಕಾರ್ಥವಾಗಿ ಭಕ್ತಿ ಮಾರ್ಗದಲ್ಲೂ ಸಹ ರುದ್ರ ಯಜ್ಞಗಳನ್ನು ರಚನೆ ಮಾಡ್ತಾರೆ, ಶಿವರಾತ್ರಿಯ ಆಚರಣೆ ಮಾಡ್ತಾರೆ. ಶಿವ ಜಯಂತಿ ಅಥವಾ ಶಿವರಾತ್ರಿ ಅಂತ ಹೇಳ್ತಾರೆ ವಿನಃ ರುದ್ರ ಜಯಂತಿ ರುದ್ರ ರಾತ್ರಿ ಅಂತ ಹೇಳೋದಿಲ್ಲ. ಶಿವರಾತ್ರಿ ಅಂತ ಯಾಕೆ ಹೇಳ್ತಾರೆ? ರಾತ್ರಿ ಅಂದ್ರೇ ಅಜ್ಞಾನದ ಅಂಧಕಾರ. ಆ ಅಂಧಕಾರದ ಸಮಯದಲ್ಲಿ ಪರಮಾತ್ಮ ಈ ಸೃಷ್ಟಿಗೆ ಅವತರಿಸಿ ಬರ್ತಾನೆ. ಮೈ ಆತಾ ಹೂಂ ಬೇಹದ್ ಕಿ ರಾತ್ ಮೇ. ಅಬ್ ದಿನ್ ಹೋನೆ ವಾಲಾ ಹೈ. ಅಂತಹ ರಾತ್ರಿಯಲ್ಲಿ ನಾನು ಬಂದು ಹಗಲನ್ನ ಸ್ಥಾಪನೆ ಮಾಡ್ತೀನಿ. ಮೇರಾ ಜನ್ಮ ಪ್ರಾಕೃತಿಕ್ ಮನುಷ್ಯೋं सदृश नहीं होता. कृष्ण ने तो माँ के गर्भ महल से जन्म लिया. ಆದರೆ ನಾನು ನಿಮ್ಮಂತೆ ಮನುಷ್ಯರಂತೆ ಹುಟ್ಟಿ ಬರೋದಿಲ್ಲ. ಕೃಷ್ಣ ತಾಯಿಯ ಗರ್ಭದಿಂದ ಹುಟ್ಟುತ್ತಾನೆ, ನಾನು ತಾಯಿಯ ಗರ್ಭದಿಂದ ಹುಟ್ಟೋದಿಲ್ಲ. दुनिया तो जानती नहीं कि स्वर्ग और नर्क किस चिड़िया का नाम है. अब तुम यहाँ पढ़ने आए हो, श्रीमत पर चलते हो. श्रीमत पर चलने से तुम स्वर्ग के श्री लक्ष्मी श्री नारायण बनते हो. ಬಾಬಾ ಹೇಳ್ತಾರೆ, ಭಾರತೀಯರಿಗೆ ಗೊತ್ತಿಲ್ಲ ಚಿನ್ನದ ಪಕ್ಷಿ ಅಂದರೆ ಏನು, ಸ್ವರ್ಗ ಮತ್ತು ನರ್ಕ ಅನ್ನೋದು ಯಾವ ದೇಶದಲ್ಲಿ ಬರ್ತದೆ, ಯಾವ ದೇಶದಲ್ಲಿ ಸ್ವರ್ಗ ನರ್ಕದ ನಾಟಕ ನಡೀತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈಗ ನೀವು ಶ್ರೀಮತದಂತೆ ನಡೆದು ಸ್ವರ್ಗದ ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣ ಆಗ್ತಾ ಇದ್ದೀರಿ. अब तुम मुझसे पवित्र रहने की प्रतिज्ञा करो, क्योंकि मैं पवित्र दुनिया की ಸ್ಥಾಪನಾ करता हूँ. ನೀವು ಸ್ವರ್ಗಕ್ಕೆ ಬರುವುದಾದರೆ ನನ್ನ ಮುಂದೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿರಿ. ಯಾಕೆ ಅಂದರೆ ನಿಮ್ಮ ಮೂಲಕನೇ ಪವಿತ್ರ ಪ್ರಪಂಚದ ಸ್ಥಾಪನೆ ಆಗಬೇಕಾಗಿದೆ. 63 जन्म तुम पतित बनते हो, इसलिए दुखी हुए हो. स्वर्ग में तो बहुत सुखी थे. 63 ಜನ್ಮಗಳಿಂದ ನೀವು ಪತಿತ ಆಗಿದ್ದೀರಿ, ಅದಕ್ಕಾಗಿ ದುಃಖಿಯಾಗಿದ್ದೀರಿ. ಸ್ವರ್ಗದಲ್ಲಿ ನೀವು ಸದಾ ಸುಖಿಯಾಗಿದ್ದೀರಿ. यह भारत जो कौड़ी मिसल था फिर हीरे मिसल बनेगा. ಈ ಭಾರತ ಮೊದಲು ಕೌಡೆ ಸಮಾನ ಆಗಿತ್ತು, ಈಗ ವಜ್ರ ಸಮಾನ ಆಗ್ತಿದೆ. यह एक ही बाप जो कहते मैं तुमको राजयोग सिखलाने आया हूँ. यह अंतिम जन्म पवित्र बनो. ಒಬ್ಬ ತಂದೆ ಮಾತ್ರ ಅಧಿಕಾರದಿಂದ ಹೇಳ್ತಾರೆ, ನಾನು ನಿಮಗೆ ರಾಜಯೋಗ ಕಲಿಸಲು ಬಂದಿದ್ದೀನಿ, ಇದು ನಿಮ್ಮದು ಅಂತಿಮ ಜನ್ಮ ಆಗಿದೆ, ಆದ್ದರಿಂದ ನೀವು ಪವಿತ್ರ ಆಗಿರಿ. इस माँ बाप से तुमको अमृत पीना है, विष पीना छोड़ना है. काम चिता से उतर ज्ञान चिता पर बैठना है. ಈ ಮಾತಾಪಿತರಿಂದ ನೀವು ಜ್ಞಾನದ ಅಮೃತವನ್ನು ಕುಡಿಬೇಕು, ವಿಷ ಕುಡಿಯೋದನ್ನು ಬಿಡಬೇಕು. ಕಾಮಚಿತೆಯಿಂದ ಇಳಿದು ಜ್ಞಾನಚಿತೆಯ ಮೇಲೆ ಕೂಡಬೇಕು. ಶ್ರೀಮತ್ ತುಮಕೋ ಮಿಲ್ತಿ.
जिनको वर्षा लेने का निश्चय नहीं है वह कहते बाबा ವಿಷ छोड़ना तो बड़ी मुसीबत है. ಯಾರಿಗೆ ತಂದೆ ಮತ್ತು ಆಸ್ತಿಯ ಮೇಲೆ ನಿಶ್ಚಯ ಇರೋದಿಲ್ಲ ಅಂಥ ಮಕ್ಕಳು ತಂದೆಗೆ ಹೇಳ್ತಾರೆ, ಬಾಬಾ ವಿಷ ಬಿಡುವುದು ಬಹಳ ಕಷ್ಟದ ಕೆಲಸ ಆಗಿದೆ, ನಮಗೆ ಅದು ಬಹಳ ಕಷ್ಟ ಅನ್ನಿಸ್ತಾ ಇದೆ. अगर 21 जन्म की सुख की प्राप्ति चाहिए क्या तुम यह नहीं छोड़ सकते हो? ಬಾಬಾ ಕೇಳ್ತಾರೆ, 21 ಜನ್ಮದ ಸುಖ ಬೇಕು ಅನ್ನೋದಾದರೆ ಈ ಕೊನೆ ಜನ್ಮದ ಕೊನೆ ಸಮಯದಲ್ಲಿ ಈ ವಿಕಾರಗಳನ್ನು ಬಿಡೋದಕ್ಕೆ ಆಗಲ್ವಾ? ಭಕ್ತಿ ಜಪ ತಪ ಆದಿ करने से हद का सुख मिलता है, बेहद का सुख ಬೇಹದ್ ಕೆ ಬಾಪ್ ಸೆ ಮಿಲ್ತಾ ಹೈ. ಭಕ್ತಿ ಜಪ ತಪ ಮಾಡುವುದರಿಂದ ಅಲ್ಪಕಾಲದ ಹದ್ದಿನ ಸುಖ ಸಿಗ್ತದೆ. ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಸುಖ ಸಿಗ್ತದೆ. ಬಾಪ್ ಕಹತೆ ಮೈ ಸಾಧುओं का भी उद्धार करता क्योंकि शिव बाबा को न जानने के कारण सद्गति कोई भी नहीं पाते, वापिस घर कोई जा नहीं सकते. अगर बाप के घर का रास्ता जानते तो वहाँ आवे जावे ना, सभी को पुनर्जन्म लेना ही है. ಬಾಬಾ ಹೇಳ್ತಾರೆ, ಸಾಧು ಸಂತರ ಉದ್ಧಾರ ಮಾಡೋದಕ್ಕಾಗಿ ನಾನೇ ಬರಬೇಕಾಗ್ತದೆ. ಯಾಕೆ ಅಂದರೆ ಸದ್ಗತಿಯ ಮಾರ್ಗ ಮತ್ತು ಮನೆಗೆ ಹೋಗುವ ಮಾರ್ಗ ಯಾರಿಗೂ ಗೊತ್ತಿರೋದಿಲ್ಲ. ಒಂದು ವೇಳೆ ಸಾಧು ಸಂತರಿಗೆ ಆ ಮಾರ್ಗ ಗೊತ್ತಿದ್ದಿದ್ದರೆ ಅವರು ಅನೇಕರಿಗೆ ಅದನ್ನು ತೋರಿಸ್ತಿದ್ರು, ತಾವು ಹೋಗೋದೋ ಬರೋದೋ ಮಾಡ್ತಿದ್ರು. ಆದರೆ ಒಮ್ಮೆ ಸೃಷ್ಟಿ ನಾಟಕದಲ್ಲಿ ಬಂದವರು ಯಾರೂ ವಾಪಸ್ ಹೋಗಿಲ್ಲ, ಎಲ್ಲರೂ ಪುನರ್ಜನ್ಮದಲ್ಲಿ ಬರ್ತಾ ಇದ್ದಾರೆ. ಅಭಿ ತೋ ಹೇ झूठी माया झूठी काया, जिसने धर्म स्थापन किया उसके नाम पर ही शास्त्र निकलते, जिसको धर्मशास्त्र कहते. क्राइस्ट ने आकर क्या किया? खुद आया, उनके पिछाड़ी उनके घराने की आत्माओं को आना है, वृद्धि होनी. अब देखो क्रिश्चियन बनाते जाते, बहुत करके हिंदू धर्म वालों को कन्वर्ट करते जाते. ಇತರ ಧರ್ಮ ಸ್ಥಾಪಕರು ತಾವು ಬಂದು ಧರ್ಮ ಸ್ಥಾಪನೆ ಮಾಡ್ತಾರೆ, ನಂತರ ಅವರ ಅನುಯಾಯಿಗಳು ಪರಮಧಾಮದಿಂದ ಈ ಸೃಷ್ಟಿಗೆ ಬರ್ತಾರೆ. ಹೀಗೆ ಅವರ ಧರ್ಮದ ಸಂಖ್ಯೆ ವೃದ್ಧಿಯಾಗ್ತಾ ಹೋಗ್ತದೆ. ನೋಡಿ, ಕ್ರಿಶ್ಚಿಯನ್ನರು ಅನೇಕ ಹಿಂದೂಗಳನ್ನು ತಮ್ಮ ಧರ್ಮಕ್ಕೆ ಸೇರಿಸ್ಕೊಂಡಿದ್ದಾರೆ. ಉನ್ನೋಂಕೋ ಅಪ್ನೇ ಧರ್ಮ ಕಾ ಪತಾ ಹಿ ನಹಿ, ಅಭಿ ತುಮ್ ಜಾನ್ತೆ ಹೋ ಹಮ್ ದೇವತಾ ವರ್ಣ ಮೇ ಜಾಯೆಂಗೆ. ಯಾರಿಗೆ ತಮ್ಮ ಮೂಲ ಧರ್ಮದ ಪರಿಚಯನೇ ಇರೋದಿಲ್ಲ ಅಂಥ ಹಿಂದೂಗಳು ಇತರ ಧರ್ಮಕ್ಕೆ ಹೋಗಿ ಸೇರ್ಕೊಳ್ತಾರೆ. ನಿಮಗೆ ಮಾತ್ರ ತಿಳಿದಿದೆ ನಿಮ್ಮ ಮೂಲ ಧರ್ಮ ದೇವತಾ ಧರ್ಮ ಆಗಿತ್ತು ಅಂತ. ಕೃಷ್ಣ ಕಿ ಆತ್ಮಾ ಭಿ ಪಢ ರಹಿ ಪರಂತು ಸಂಗಮ್ ಹೋನೆ ಕೆ ಕಾರಣ ಮಿಕ್ಸ್ ಕರ್ ದಿಯಾ ಹೈ. ಯಹ ಚಿತ್ರ ಆದಿ ಜೋ ಭಿ ಹೈ ಸಭಿ ಹೈ ಭಕ್ತಿ ಮಾರ್ಗ ಕಿ ಸಾಮಗ್ರಿ. ಸಂಗಮ ಯುಗದಲ್ಲಿ ಶಿವಬಾಬಾ ಕೃಷ್ಣ ಆಗುವಂಥವನ ದೇಹದಲ್ಲಿ ಪ್ರವೇಶ ಮಾಡ್ತಾರೆ ಮತ್ತು ಆ ಬ್ರಹ್ಮ ತಂದೆಯನ್ನು ಸತ್ಯಯುಗದ ಶ್ರೀಕೃಷ್ಣನನ್ನಾಗಿ ಮಾಡ್ತಾರೆ. ಹೀಗಾಗಿ ತಂದೆ ಹಾಗೂ ಕೃಷ್ಣನ ಚರಿತ್ರೆಯನ್ನು ಮಿಕ್ಸ್ ಮಾಡಿದ್ದಾರೆ. ಈ ಭಕ್ತಿ ಮಾರ್ಗದ ಚಿತ್ರಗಳು ಭಕ್ತಿ ಮಾರ್ಗದ ಸಾಮಗ್ರಿಯಾಗಿದೆ. ಜ್ಞಾನ ಸಾಗರ ತೋ
परम पिता परमात्मा है, उन द्वारा सबकी सद्गति होनी है। सतयुग में थोड़े होंगे, बाकी सब हिसाब किताब चुकतू कर मुक्ति धाम में चले जाएंगे। उनको शांति, तुमको सुख मिलेगा। ಕೊನೆಗೆ ಎಲ್ಲರೂ ತಮ್ಮ ಲೆಕ್ಕಾಚಾರ ತೀರಿಸಿ ಮುಕ್ತಿಧಾಮಕ್ಕೆ ಹೋಗ್ತಾರೆ. ಸುಖಧಾಮಕ್ಕೆ ಬರುವಂಥವರು ನೀವು ಸುಖಧಾಮಕ್ಕೆ ಬರ್ತೀರಿ. ಉಳಿದವರು ಆ ಶಾಂತಿಧಾಮದಲ್ಲಿನೇ ಇರ್ತಾರೆ. तुम पढ़ते हो सुख घनेरे लेने के लिए, जिनका पार्ट है वही कल्प कल्प पुरुषार्थ करेंगे, स्वर्ग के मालिक बनेंगे, परंतु नंबरवार पुरुषार्थ अनुसार। देवता धर्म का कलम लग रहा है, जो कल्प पहले आए होंगे वही आएंगे। ड्रामा तुमसे पुरुषार्थ भी जरूर कराएगा। इस समय सब पत्थर बुद्धि है, पारस बुद्धि होते हैं सत्ययुग में। ಹಿಂದಿನ ಕಲ್ಪದಲ್ಲಿ ಬಂದು ಯಾರು ಪುರುಷಾರ್ಥ ಮಾಡಿದ್ರು ಅವರೇ ಈ ಕಲ್ಪದಲ್ಲೂ ಸಹ ಬಂದು ಪುರುಷಾರ್ಥ ಮಾಡ್ತಾರೆ. ನಾಟಕ ಅವರ ಮೂಲಕ ಪುರುಷಾರ್ಥ ಅವಶ್ಯವಾಗಿ ಮಾಡಿಸ್ತದೆ. ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿಯವರಾಗಿದ್ದಾರೆ. ಸತ್ಯಯುಗದಲ್ಲಿ ಎಲ್ಲರೂ ಪಾರಸ ಬುದ್ಧಿಯವರು ಆಗಿರ್ತಾರೆ. ವಹಾ ಯಥಾ ರಾಜ ರಾಣಿ ತಥಾ ಪ್ರಜಾ ಪಾರಸ ಬುದ್ಧಿ ಅಬ್ ತುಮ್ ಪಾಂಡವ್ ಸೇನಾ ಹೋ. ಅಲ್ಲಿ ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಪಾರಸ ಬುದ್ಧಿಯವರಾಗಿರ್ತಾರೆ. ಇಲ್ಲಿ ನೀವು ಪತ್ಥರ ಬುದ್ಧಿಯಿಂದ ಪಾರಸ ಬುದ್ಧಿ ಆಗ್ತಿದ್ದೀರಿ. ನೀವೆಲ್ಲರೂ ಪಾಂಡವ ಸೈನಿಕರು. बाप की मदद से स्वर्ग का फाउंडेशन लगा रहे. ತಂದೆಯ ಸಹಾಯದಿಂದ ಸ್ವರ್ಗದ ಬುನಾದಿ ಹಾಕ್ತಾ ಇದ್ದೀರಿ. ಸ್ವರ್ಗ का प्लान बना रहे, अमर लोक जाने की तैयारी कर रहे. ಸ್ವರ್ಗ ನಿರ್ಮಾಣದ ಯೋಜನೆ ಹಾಕ್ಕೊಂಡಿದ್ದೀರಿ. ಅಮರ ಲೋಕಕ್ಕೆ ಹೋಗುವ ತಯಾರಿ ಮಾಡ್ತಿದ್ದೀರಿ. बाकी जो सब प्लान बना रहे हैं वह अपने ही विनाश के लिए. ಪ್ರಪಂಚದ ಉಳಿದ ಜನ ಯಾವ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ ಅದು ಅವರ ವಿನಾಶಕ್ಕಾಗಿಯೇ ಮಾಡ್ತಿದ್ದಾರೆ. ತುಮ್ ಹೋ ಅಹಿಂಸಕ್, ವಹ ಸಬ್ ಹೇ ಹಿಂಸಕ್. हिंसक आपस में ही लड़कर खत्म होते, फिर तुम्हारी जय जयकार हो जाएगी. ನೀವು ಅಹಿಂಸಕರು, ಅವರೆಲ್ಲರೂ ಹಿಂಸಕರು. ಹಿಂಸಕರು ತಾವೇ ಯುದ್ಧ ಮಾಡಿ ಖತಮ್ ಆಗೋರಿದ್ದಾರೆ, ವಿನಾಶ ಆಗೋರಿದ್ದಾರೆ. ಆಗ ನಿಮಗೆ ಜಯ ಜಯಕಾರ ಮಾಡಲಾಗ್ತದೆ. कोई तो बाप के बनकर फिर फारकती दे देते. बाप कहते अगर तुम श्रीमत पर नहीं चलेंगे तो सूर्यवंशी महाराजा महारानी नहीं बने. ಅನೇಕ ಮಕ್ಕಳು ತಂದೆಯ ಮಕ್ಕಳಾದ ನಂತರನೂ ತಂದೆಯ ಕೈಯನ್ನು ಬಿಟ್ಟು ಹೋಗ್ತಾರೆ. ಬಾಬಾ ಹೇಳ್ತಾರೆ, ನೀವು ಶ್ರೀಮತದಂತೆ ನಡಿಲಿಲ್ಲ ಅಂದರೆ ಸೂರ್ಯವಂಶದ ಮಹಾರಾಜ ಮಹಾರಾಣಿ ಆಗೋದಿಲ್ಲ. यहाँ मेहनत की बात है. भल वह बहुत ढंग से शास्त्रों की कथाएं सुनाते, सो तो सुनते आए हो. सुनते सुनते नरकवासी होते गए, कलाएं कमती होती गई. ಇಲ್ಲಿ ಪರಿಶ್ರಮದಿಂದ ಪುರುಷಾರ್ಥ ಮಾಡಬೇಕು. ಭಕ್ತಿ ಮಾರ್ಗದಲ್ಲಿ ಪರಿಶ್ರಮ ಇಲ್ಲ. ಪುರಾಣದ ಕಥೆಗಳನ್ನು ಕೇಳ್ತಾ ಬರ್ತಾರೆ. ಕೇಳ್ತಾ ಕೇಳ್ತಾ ಇನ್ನಿಷ್ಟು ನರಕವಾಸಿ ಆಗಿಬಿಟ್ಟಿದ್ದಾರೆ. ಬಲ್ ಕಹತೆ ಪತಿ ಹಿ ಈಶ್ವರ ಹೇ,
फिर भी गुरु करते हैं, ಕಲಾ ಕಮ್ತಿ ಹೋತಿ ಹೇ ನಾ. ಭಾರತದಲ್ಲಿ ಹೇಳ್ತಾರೆ ಪತಿನೇ ಪರಮೇಶ್ವರ ಅಂಥೇಳಿ. ಹಾಗಾದರೆ ಮನೆಯಲ್ಲಿನೇ ಪರಮೇಶ್ವರ ಇರುವಾಗ ಮತ್ತೆ ಗುರುಗಳ ಹತ್ತಿರ ಯಾಕೆ ಹೋಗಬೇಕು? ಬಾಬಾ ಹೇಳ್ತಾರೆ ಎಲ್ಲರೂ ಪತಿತ ಆಗಿರುವ ಕಾರಣ, ಎಲ್ಲ ಕಲೆಗಳನ್ನು ಸದ್ಗುಣಗಳನ್ನು ಕಳ್ಕೊಂಡಿರುವ ಕಾರಣ ಗುರುಗಳ ಹತ್ತಿರ ಹೋಗ್ತಿರ್ತಾರೆ. ಪಾವನ ಆಗಲಿಕ್ಕಾಗಿ ಗಂಗಾ ಸ್ನಾನನೂ ಮಾಡ್ತಾ ಇರ್ತಾರೆ. सृष्टि को तमो प्रधान बनना है, बाप आत्माओं से बात करते हैं, कहते मीठे बच्चे अब तुम्हारे 84 जन्म पूरे हुए, अब देही अभिमानी भव, ಮಾಮೇಕಂ ಯಾದ್ ಕರೋ. ಪರಮಾತ್ಮ ತಂದೆ ಆತ್ಮರ ಜೊತೆಗೆ ಮಾತಾಡ್ತಾನೆ. ಮಧುರ ಮಕ್ಕಳೇ, 84 ಜನ್ಮಗಳನ್ನು ಈಗ ಮುಗಿಸಿದಿರಿ. ಇದು ಕೊನೆಯ ಜನ್ಮ ಆಗಿದೆ. ಇಲ್ಲಿ ನೀವು ಆತ್ಮ ಅಭಿಮಾನಿಯಾಗಿ ನನ್ನೊಬ್ಬನನ್ನೇ ನೆನಪು ಮಾಡಿರಿ. ಅಚ್ಚ मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार गुड मॉर्निंग और नमस्ते नमस्ते नमस्ते. धारणा के लिए मुख्य सार. सच्चे सच्चे ब्राह्मण बन इस रुद्र ज्ञान यज्ञ की संभाल करनी है और साथ साथ जैसे व्यक्त ब्रह्मा अव्यक्त बनता है ऐसे अव्यक्त बनने का पुरुषार्थ करना है. सत्य सत्य ब्राह्मण आಗಿ ಈ ರುದ್ರ ಜ್ಞಾನ ಯಜ್ಞದ ಸಂಭಾಲನೆ ಮಾಡಬೇಕು. ಜೊತೆಗೆ ಹೇಗೆ ಬ್ರಹ್ಮ ಬಾಬಾ ವ್ಯಕ್ತದಲ್ಲಿ ಇದ್ದವರು ಅವ್ಯಕ್ತ ಆಗಿದ್ದಾರೆ, ಹಾಗೆ ನೀವು ಮಕ್ಕಳು ಸಹ ಅವ್ಯಕ್ತ ಆಗುವ ಸಾಧನೆ ಮಾಡಬೇಕು. ಎರಡನೇದು, 21 जन्मों तक सुखी बनने के लिए एक जन्म में बाप से पावन रहने की प्रतिज्ञा करनी है. काम चिता को छोड़ ज्ञान चिता पर बैठना है. श्रीमत पर जरूर चलना है. 21 ಜನ್ಮಗಳವರೆಗೆ ಸದಾ ಸುಖಿ ಆಗಬೇಕಾದರೆ ಈ ಒಂದು ಜನ್ಮದಲ್ಲಿ ಪರಮಾತ್ಮನ ಜೊತೆಗೆ ಪವಿತ್ರತೆಯ ಪ್ರತಿಜ್ಞೆ ಮಾಡಿರಿ. ಕಾಮಚಿತೆಯನ್ನು ಬಿಟ್ಟು ಜ್ಞಾನಚಿತೆಯ ಮೇಲೆ ಕೂಡಬೇಕು. ಶ್ರೀಮತದಂತೆ ನಡೆಯಬೇಕು. ಆಗ ಮಾತ್ರ ನೀವು 21 ಜನ್ಮಕ್ಕಾಗಿ ಸದಾ ಸುಖಿಯಾಗ್ತೀರಿ. वरदान. सद्गुरु द्वारा प्राप्त हुए महामंत्र की चाबी से सर्व प्राप्ति संपन्न भव. ಸದ್ಗುರು ತಂದೆಯಿಂದ ಸಿಕ್ಕಿರುವ ಮಹಾಮಂತ್ರದ ಚಾವಿಯಿಂದ ಸರ್ವ ಪ್ರಾಪ್ತಿ ಸಂಪನ್ನ ಆಗಿರಿ. सद्गुरु द्वारा जन्मते ही पहला महामंत्र मिला, पवित्र बनो योगी बनो. यह महामंत्र ही सर्व प्राप्तियों की चावी है. अगर पवित्रता नहीं, योगी जीवन नहीं, तो अधिकारी होते हुए भी अधिकार की अनुभूति नहीं कर सकते. इसलिए यह महामंत्र सर्व खजानों के अनुभूति की चाबी है. ऐसी चाबी का महामंत्र सद्गुरु द्वारा जो श्रेष्ठ भाग्य में मिला है, उसे स्मृति में रख सर्व प्राप्तियों से संपन्न बनो. ಸದ್ಗುರು ತಂದೆಯಿಂದ ಹುಟ್ಟಿದ ಕೂಡಲೇ ಪವಿತ್ರ ಬನೋ ಯೋಗಿ ಬನೋ.
ಪವಿತ್ರ ಆಗಿರಿ, ಯೋಗಿ ಆಗಿರಿ ಎಂಬ ಮಹಾಮಂತ್ರ ನಿಮಗೆ ಸಿಕ್ಕಿದೆ. ಈ ಮಹಾಮಂತ್ರವೇ ಸರ್ವ ಪ್ರಾಪ್ತಿಗಳ ಚಾವಿಯಾಗಿದೆ. ಪವಿತ್ರತೆಯ ಚಾವಿ ಇಲ್ಲದೇ ಇದ್ದಾಗ ನೀವು ಸರ್ವಪ್ರಾಪ್ತಿಗೆ ಅಧಿಕಾರಿ ಆಗೋದಿಲ್ಲ. ಆದ್ದರಿಂದ ಈ ಮಹಾಮಂತ್ರವೇ ಸರ್ವ ಖಜಾನೆಗಳ ಚಾವಿಯಾಗಿದೆ. ಈ ಚಾವಿಯ ಮೂಲಕ ಸದ್ಗುರು ತಂದೆಯಿಂದ ಯಾವ ಶ್ರೇಷ್ಠ ಭಾಗ್ಯ ನಿಮಗೆ ದೊರೀತಾ ಇದೆ ಅದನ್ನು ಸದಾ ನೆನಪಿಟ್ಕೊಂಡು ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಆಗಿರಿ. श्लोगन। संगठन में ही स्वयं की सेफ्टी है। संगठन के महत्व को जानकर महान बनो। ಸಂಘಟನೆಯಲ್ಲಿ ನಿಮಗೆ ರಕ್ಷಣೆ ಇದೆ. ಆದ್ದರಿಂದ ಸಂಘಟನೆಯ ಮಹತ್ವವನ್ನು ಅರಿತು ಮಹಾನ ಆಗಿರಿ. ಸಂಘಟನೆಯಿಂದ ನಿಮಗೆ ರಕ್ಷಣೆ ಸಿಗ್ತದೆ. ಅದಕ್ಕಾಗಿ ಸಂಘಟನೆಯ ಮಹತ್ವವನ್ನು ಅರಿತು ಮಹಾನ ಆತ್ಮ ಆಗಿರಿ. मातेश्वरी जी के अनमोल महावाक्य। मनुष्य पूछते हैं सृष्टि की आदि कैसे हुई। वो इतना ही जानते हैं कि सृष्टि की आदि हमारे धर्म से हुई। इब्राहिम वाले, इस्लाम वाले कहेंगे हमारे धर्म से सृष्टि हुई। क्रिश्चियन कहेंगे अपने समय पर सृष्टि हुई। बौद्धि फिर अपने धर्म से आदि समझते हैं और मुस्लिम कहेंगे हमारे धर्म से आदि हुई। भारतवासी फिर अपने धर्म से आदि समझते हैं। फिर दिखलाते हैं सृष्टि के आदि में आदमी कैसे बनाए। शुरू में पहले पहले हड्डियों से आदमी बनाया गया। फिर ऐसे दिखलाते हैं कि पहले हवा थी, फिर उनमें श्वास बनाया गया, फिर लंग्स बनाए, फिर मनुष्य बना। ऐसे ही पहला आदमी बना, बाद में सारी सृष्टि पैदा हुई। जन ಕೇಳ್ತಾರೆ ಮಾನವ ಸೃಷ್ಟಿಯ ಉಗಮ ಹೇಗೆ ಆಗಿದೆ ಅಂತ. ಎಲ್ಲ ಧರ್ಮದವರು ಹೇಳ್ತಾರೆ ನಮ್ಮ ಧರ್ಮದಿಂದ ಈ ಸೃಷ್ಟಿ ಪ್ರಾರಂಭ ಆಗಿದೆ ಅಂತ. ಭಾರತೀಯರು ಹೇಳ್ತಾರೆ ನಮ್ಮ ಧರ್ಮದಿಂದ ಪ್ರಾರಂಭ ಆಗಿದೆ. ಮೊದಲು ಪರಮಾತ್ಮ ಒಬ್ಬ ಮನುಷ್ಯನನ್ನು ತಯಾರು ಮಾಡ್ತಾನೆ. ಮೂಳೆ ಮಾಂಸದ ಒಂದು ಅಸ್ಥಿಪಂಜರ ತಯಾರು ಮಾಡ್ತಾನೆ. ಅದರಲ್ಲಿ ವಾಯುವನ್ನು ತುಂಬುತ್ತಾನೆ, ಹವೆ ತುಂಬುತ್ತಾನೆ. ಫಿರ್ ಐಸೆ ಪಹಲಾ ಆದ್ಮಿ ಬನ. ನಂತರ ಅದರಲ್ಲಿ ಪ್ರಾಣ ಹಾಕ್ತಾನೆ. ಹೀಗೆ ಮೊದಲು ಒಬ್ಬ ಮನುಷ್ಯನನ್ನು ಪರಮಾತ್ಮ ರಚನೆ ಮಾಡ್ತಾನೆ. ಆ ಒಬ್ಬ ವ್ಯಕ್ತಿಯಿಂದ ಅನೇಕ ಮನುಷ್ಯರ ಸೃಷ್ಟಿಯಾಗ್ತದೆ ಅಂತ ಭಕ್ತರು ಹೇಳ್ತಾರೆ. ಲೇಕಿನ್ ಯಾ ಮನುಷ್ಯೋं की सुनी सुनाई बातें है, सच नहीं। अपने को तो स्वयं परमात्मा बता रहे हैं कि असल में सृष्टि कैसे पैदा हुई। ಕೆಲವರು ಹೇಳ್ತಾರೆ ಬ್ರಹ್ಮನೇ ಕುಳಿತು ಮಣ್ಣಿನ ಗೊಂಬೆಗಳನ್ನು ತಯಾರು ಮಾಡ್ತಾನೆ, ನಂತರ ಅದರಲ್ಲಿ ಪ್ರಾಣ ತುಂಬುತ್ತಾನೆ. ಅವೆಲ್ಲ ಸುಳ್ಳು ಮಾತುಗಳು. ಈಗ ಪರಮಾತ್ಮ ಸ್ವತಃ ಬಂದು ನಮಗೆ ತಿಳಿಸ್ತಾ ಇದ್ದಾನೆ ಈ ಸೃಷ್ಟಿಯ ಪ್ರಾರಂಭ ಹೇಗೆ ಆಗ್ತದೆ ಅಂತ. सृष्टि अनादि है, परमात्मा अनादि है। उस अनादि सृष्टि की आदि भी परमात्मा द्वारा ही हुई। देखो गीता में भगवान वाच्य है, जब मैं आता हूँ तो आसुरी दुनिया का विनाश कर दैवी दुनिया की स्थापना करता हूँ। अर्थात कलियुगी तमोगुणी अपवित्र आत्माओं को पवित्र बनाता हूँ। तो पहले पहले परमात्मा ने
सृष्टि के आदि में ब्रह्मा विष्णु शंकर 3 रूप रचे, फिर ब्रह्मा और सरस्वती द्वारा दैवी दुनिया की ಸ್ಥಾಪನಾ की। ಈಗ ಪರಮಾತ್ಮನು ಅನಾದಿಯಾಗಿದ್ದಾನೆ, ಸೃಷ್ಟಿಯು ಅನಾದಿಯಾಗಿದೆ, ಆತ್ಮನು ಅನಾದಿಯಾಗಿದೆ. ಪರಮಾತ್ಮ ಹೇಳ್ತಾನೆ, ಆಸುರಿ ಪ್ರಪಂಚದ ಕೊನೆಗೆ ಬಂದು ದೈವಿ ಪ್ರಪಂಚದ ಸ್ಥಾಪನೆ ಮಾಡ್ತೀನಿ. ಮೊದಲು ಬ್ರಹ್ಮ ವಿಷ್ಣು ಶಂಕರರನ್ನು ರಚನೆ ಮಾಡ್ತೀನಿ, ನಂತರ ಬ್ರಹ್ಮ ಸರಸ್ವತಿಯ ಮೂಲಕ ದೈವಿ ಪ್ರಪಂಚದ दैवी जगत्तिन स्थापने ಮಾಡ್ತೀನಿ. तो गोया सृष्टि की आदि ब्रह्मा से हुई, जिस ब्रह्मा को क्रिश्चियन एडम और सरस्वती को ईव कहते, मुस्लिम में फिर आदम और बीबी कहते. अब वास्तव में यथार्थ बात यह है, ಅಂದರೆ ಸಾಕಾರ ಸೃಷ್ಟಿಗೆ ಆದಿಮಾನವ ಬ್ರಹ್ಮ ಬಾಬಾ ಆಗ್ತಾರೆ. ಸ್ವಯಂ ನಿರಾಕಾರ ಪರಮಾತ್ಮ ಬ್ರಹ್ಮ ಮತ್ತು ಸರಸ್ವತಿಯವರ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಮಾಡ್ತಾರೆ. ಈ ಬ್ರಹ್ಮ ಮತ್ತು ಸರಸ್ವತಿಗೆ ಕ್ರೈಸ್ತ ಧರ್ಮದಲ್ಲಿ ಆಡಮ್ ಮತ್ತು ಈವ್ ಅಂತ ಹೇಳಲಾಗ್ತದೆ. ಮುಸ್ಲಿಂ ಧರ್ಮದಲ್ಲಿ ಆದಮ್ ಮತ್ತು ಬೀಬಿ ಅಂತ ಹೇಳಲಾಗ್ತದೆ. ಅದರ ನಿಜವಾದ ಅರ್ಥ ನಮಗೆ ಈಗ ತಿಳಿದಿದೆ. परंतु इस राज को न जानने के कारण एक ही ब्रह्मा को अलग अलग नाम दे दिए. ಆದರೆ ಬ್ರಹ್ಮನೇ ಆಡಮ್ ಆಗಿದ್ದಾನೆ, ಆದಮ್ ಆಗಿದ್ದಾನೆ ಎಂಬ ರಹಸ್ಯ ಗೊತ್ತಿಲ್ಲದೇ ಇರುವ ಕಾರಣ ಎಲ್ಲ ಧರ್ಮದವರು ತಮ್ಮದೇ ಆದಂಥ ಹೆಸರನ್ನು ಆ ಬ್ರಹ್ಮ ತಂದೆಗೆ ಕೊಟ್ಟಿದ್ದಾರೆ. जैसे परमात्मा को कोई गॉड कहते, कोई अल्लाह कहते, परंतु परमात्मा तो एक ठहरा. यह सिर्फ भाषा का फर्क है. ಹೇಗೆ ಪರಮಾತ್ಮನಿಗೆ ಕೆಲವರು ಗಾಡ್ ಅಂತ ಹೇಳ್ತಾರೆ, ಕೆಲವರು ಅಲ್ಲಾಹ್ ಅಂತ ಹೇಳ್ತಾರೆ, ಕೆಲವರು ಈಶ್ವರ ಭಗವಂತ ಪ್ರಭು ಅಂತ ಹೇಳ್ತಾರೆ. ಆದರೆ ಇರೋನು ಅವನೊಬ್ಬನೇ, ಕೇವಲ ಭಾಷೆಯ ವ್ಯತ್ಯಾಸ ಇದೆ. ಹಾಗೆಯೇ ಬ್ರಹ್ಮನಿಗೂ ಆಡಮ್ ಮತ್ತು ಆದಮ್ ಅಂತ ಹೇಳಲಾಗ್ತದೆ. ಹೆಸರುಗಳು ಬೇರೆ ಬೇರೆ ಇದ್ದರೂ ಬ್ರಹ್ಮ ಬಾಬಾನು ಇಡೀ ಸೃಷ್ಟಿಗೆ ಒಬ್ಬರೇ ಆಗಿದ್ದಾರೆ. ಹೇಗೆ ಪರಮಾತ್ಮ ಒಬ್ಬನೇ, ಹಾಗೆ ಆದಿಪಿತ ಬ್ರಹ್ಮ ಬಾಬಾನು ಒಬ್ಬರೇ ಆಗಿದ್ದಾರೆ. ಅಚ್ಚ. ಓಂ ಶಾಂತಿ. ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು 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 ತಂದೆ. ಜಗವೆಲ್ಲ ಜೊತೆಯಾಗಿ ನೀನೊಬ್ಬ ದೂರಾಗಿ, ಜಗವೆಲ್ಲ ಜೊತೆಯಾಗಿ ನೀನೊಬ್ಬ ದೂರಾಗಿ. ಸುಖವೆಲ್ಲಿ 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 ತಂದೆ. ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು.
ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ ದಿನಕರನೆ ಜೊತೆಗಿರಲು ದೀಪದ ಬೆಳಕೇಕೆ ಕಲ್ಪತರು ಜೊತೆಗಿರಲು ಅಲ್ಪರ ಹಂಗೇಕೆ ಪರಮಪಿತ ನೀನಿರಲು ಪರರ ಆಶ್ರಯವೇಕೆ ಪರಮಪಿತ ನೀನಿರಲು ಪರರ ಆಶ್ರಯವೇಕೆ ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ ಶಿವಛತ್ರ ಛಾಯೆಯಲಿ ಮಾಯೆಯ ಭಯವೇಕೆ ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇನು ಭಯವೇನು ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ ಅವಿನಾಶಿ ಸಂಬಂಧಿ ಶಿವನೊಬ್ಬ ನೀನಿರಲು ದೇಹಧಾರಿಗಳಲ್ಲಿ ಮೋಹ ಮಮತೆಗಳೇಕೆ ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ ಪರಮಾತ್ಮ ಜೊತೆಗಿರಲು ಪರಮತದ ಭ್ರಮೆಯೇಕೆ ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ ಶಿವಸಿಂಧು ನೀನಿರಲು ಬಂಧನದ ಭಯವೇಕೆ ಜಗವೆಲ್ಲ ದೂರಾಗಿ ಜೊತೆಯಾಗಿ ನೀನಿರಲು ಭಯವೇ